ಸರ್ ಹಾಗೆ ಕುಕಿಂಗ್ ಅಂದ ತಕ್ಷಣ ಅಪ್ಪು ಸರ್ ಕೂಡ ಸಿಕ್ಕಾಪಟ್ಟೆ ಕೋವಿಡ್ ಟೈಮ್ನಲ್ಲಿ ಅವರು ಫೋನ್ ಮಾಡಿ ಕೇಳಿ ಎಷ್ಟೆಷ್ಟು ಹಾಕಿಸ್ಕೋಬೇಕು ಬಿರಿಯಾನಿಗೆ ಅಂತೆಲ್ಲ ಮೆಷರ್ಮೆಂಟ್ ತೊಗೊಂಡು ಮಾಡಿ ತಿಂದಂಥವ್ರು. ಸೊ ಅವರಿಂದ ತಾವು ಕಲ್ತದ್ದೇನು? ನಮ್ಮಮ್ಮನ ಹೇಳ್ತಾರೆ ಕೇಳಿ, ಒಂದು ಎಗ್ ರೈಸು ಅದು ಬಹುಶಃ ನಾನು ಬೇರೆ ಎಲ್ಲೂ ಮಾಡಿ ತಿಂದಿಲ್ಲ. ಅದು ನಮ್ಮಮ್ಮ ಮಾಡ್ತಾರೆ, ಅದು ನಮ್ಮೆಲ್ಲರಿಗೂ ಫೇವ್ರೇಟ್. ಅದನ್ನು ಅಪ್ಪ ಮಾಮನೇ ಹೇಳ್ಕೊಟ್ಟಿದಂತೆ ಅದು ರೆಸಿಪಿ. ಅದು ಟೊಮ್ಯಾಟೊ ರೈಸ್ ಅಂತ ಫಸ್ಟ್ ಬರೀ ಟೊಮ್ಯಾಟೊ ಹಾಕಿ ಮಾಡೋದು ಹೇಳ್ಕೊಟ್ಟಿದ್ದ. ಆಮೇಲೆ ಅದಕ್ಕೆ ಎಗ್ ಹಾಕು, ಎಗ್ ಟೊಮೆಟೊ ರೈಸ್ ಆಗುತ್ತೆ ಅಂತ ಎಲ್ಲ ಅದೊಂದು ರೈಸು ನಮ್ಮ ಮನೇಲಿ ಎಲ್ಲರೂ ಈಗಲೂ ಎಲ್ಲರೂ ಬಂದಿಲ್ಲ ಚಂಟಿ ಅದು ಮಾಡಿಕೊಡಿ ಅಂತಾರೆ. ಅದು ಎಷ್ಟು ಸ್ಪೆಷಲ್ ಅಂದರೆ ಮೇಡಮ್, ನಾವು ಸ್ಕೂಲಲ್ಲಿದ್ದಾಗ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಬಾಕ್ಸ್ ಓಪನ್ ಮಾಡಿ ಅದನ್ನು ನೋಡಿಬಿಟ್ರೆ ಫುಲ್ ಖುಷಿ. ಅಂದರೆ ಅಷ್ಟು ಇಷ್ಟ ನಮಗೆ ಆ ಐಟಮ್ ಬಾಕ್ಸಲ್ಲಿ ನೋಡಿಬಿಟ್ರೆ ಫುಲ್ ಖುಷಿ. ಸೂಪರ್. ಸರ್ ನಿಮ್ಮ ಫ್ಯಾಮಿಲಿನಲ್ಲೇ ಎಲ್ಲ ಸ್ಟಾರ್ಗಳು ಇದ್ದಾರೆ, ಪವರ್ ಸ್ಟಾರು. ನಮ್ಮದು ಶಿವಣ್ಣನ ಬಗ್ಗೆ ಹೇಳೋದೇ ಬೇಡ, ಅವ್ರ ಎನರ್ಜಿ ಮ್ಯಾಚ್ ಮಾಡೋದಕ್ಕೆ ಇವಾಗಿನ ಯಂಗ್ಸ್ಟರ್ಸ್ಗೂ ಆಗೋದೇ ಇಲ್ಲ. ಸೊ ಒಬ್ಬೊಬ್ಬ ಸ್ಟಾರಿಂದ ನೀವು ಕಲ್ತಂಥ ಪಾಠ ಏನು? ಸೊ ಸ್ಟಾರ್ಟಿಂಗ್ ಫ್ರಮ್ ಅಪ್ಪಾಜಿಯವರು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತಾತನಿಂದನೇ ಅದು ಶುರು ಆಗಿದೆ. ಆಬ್ವಿಯಸ್ಲಿ ಡಿಸಿಪ್ಲಿನ್, ಟೈಮು, ಅದು ನಮ್ಮ ತಾತನಲ್ಲಿ ನೋಡಿದ್ದೀನಿ. ಆಮೇಲೆ ಶಿವಣ್ಣ ಮಾಮ, ರಾಘು ಮಾಮ, ಅಪ್ಪು ಮಾಮ, ಆಮೇಲೆ ನನ್ನ ಕಸಿನ್ಸು ಎಲ್ಲ ನಾನು ಅವರನ್ನು ನೋಡಿ ಅವ್ರು ಮಾಡ್ತಾರೆ ಅಂತ ನಾನು ಹೇಳಿ ಇನ್ನೊಬ್ಬರು ಹೇಳಿದ್ದಾರೆ ಅದ್ರ ಬಗ್ಗೆ. ಈಗ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಭಾಳಷ್ಟು ಜನ ಎಲ್ಲ ಹೇಳೋದು, ನಾವು ನಿಮ್ಮ ಮನೇಲಿ ಇವ್ರ ಜೊತೆ ಕೆಲಸ ಮಾಡಿ ಎಲ್ಲರೂ ಅದೊಂದು ಮಾತ್ರ ನಾವು 100% ನಾವು ಮೆಚ್ಕೊಳ್ಳೇಬೇಕು. ಡಿಸಿಪ್ಲಿನ್ನು, ಬೆಳಗ್ಗೆ ಇಷ್ಟೊತ್ತಿಗೆ ಅಂದರೆ ಅಷ್ಟೊತ್ತಿಗೆ ರೆಡಿ ಇರ್ತಾನೆ. ನಾನು ಅದನ್ನು ಮ್ಯಾಕ್ಸಿಮಮ್ 99% ನಾನು ಮೇಂಟೈನ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಮೇಡಮ್. ಶಿವರಾಜ್ ಕುಮಾರ್ ಸರಿಂದ ಕಲ್ತದ್ದು ನೀವು ಈಗಲೇ ಹೇಳಿದ್ರಿ, ನಮ್ಮ ಮಾಮ ಆ ಎನರ್ಜಿ ಇಷ್ಟು ವರ್ಷ ಆದರೂ 38 ವರ್ಷ 39 ವರ್ಷ ರೀಸೆಂಟಾಗಿ ಆಯಿತು. 39 ವರ್ಷ ಆದ್ರೂ ಅವ್ರಿಗೆ ಆ ಪ್ಯಾಷನ್, ಆರ್ಟ್ಗೆ ಆಗಿರೋ ಕಮಿಟ್ಮೆಂಟ್ ಇವತ್ತಿಗೂ ಕಮ್ಮಿ ಆಗಿಲ್ಲ. ಅವರಿಗೆ ಸುಮ್ಮನೆ ಕೂರಕ್ಕೆ ಬರಲ್ಲ, ಏನಾದರೂ ಒಂದು ಮಾಡ್ತಾರೆ. ಈ ರೀಸೆಂಟಾಗಿ ಟೆಲಿವಿಷನ್ ಶುರು ಮಾಡಿದ್ದಾರೆ, ಆಮೇಲೆ ಸಿನಿಮಾ ಒಂದಾದಮೇಲೆ ಒಂದು ಅವ್ರ ಎನರ್ಜಿ, ಆ ಪ್ಯಾಷನ್. ಸೇಮ್ ಅಪ್ಪು ಮಾಮನಿಗಿದ್ದ ಬರೀ ಆ್ಯಕ್ಟಿಂಗ್ ಅಲ್ಲದೆ ಟೆಕ್ನಿಕಲ್ ವಿಷಯದಲ್ಲಿ, ಪ್ರೊಡಕ್ಷನ್ ವಿಷಯದಲ್ಲಿ, ಸಿನಿಮಾದ ಎಲ್ಲ ಒಂದು ಎಷ್ಟೆಷ್ಟು ಇದೆ ವಿಭಾಗಗಳಿದೆ ಎಲ್ಲದ್ರ ಬಗ್ಗೆನೂ ಅವರು ತಿಳ್ಕೊಂಡಿರ್ತಾರೆ. ಆ ಪ್ಯಾಷನ್. ಆಮೇಲೆ ರಾಘು ಮಾಮನಿಗೆ ಆ ಸ್ಟೋರಿ ಟೆಲ್ಲಿಂಗ್ ಮೇಲಿರೋ ಒಂದು ಹೋಲ್ಡು, ಒಂದಿದು ಆ್ಯಂಡ್ ಸಿಂಗಿಂಗು ಆಮೇಲೆ ನಾನು ಡಿಸೈಡ್ ಮಾಡಿದ್ರೆ ಶೂಟಿಂಗ್ ಶುರು ಆಗ ಮುಂಚೆ ನಾನು ನಮ್ಮಮ್ಮ ನನ್ನ ತಂದೆ ಹೋಗಿ ಮಾಮನ ಹತ್ರ ಇರ್ತಾರೆ. ನಂಗೆ ಭಾಳ ಒಂದು ಮುದ್ದಾಗಿ ಒಂದು ಹೇಳಿದ್ರು, ಅಪ್ಪಾಜಿ ಇದು ನಿಮ್ಮ ತಾತ ಅಜ್ಜಿನೇ ನಿನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು ಅಂತ ಅವಕಾಶ, ಯಾವ ಕಾರಣಕ್ಕೂ ಇದು ಮಾಡಬೇಕೋ ಇಲ್ವೋ ಅಂತ ನೀನು ಯೋಚನೆ ಮಾಡಬೇಡ, ಕಷ್ಟಪಟ್ಟು ಮಾಡಬೇಡ, ಇಷ್ಟಪಟ್ಟು ಕೆಲಸ ಮಾಡಿದ್ರು ಅಂತ ಅವರು ಅವತ್ತು ಹೇಳಿದರು. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ದಟ್ಸ್ ನೈಸ್. ಅಂದರೆ ಫ್ಯಾಮಿಲಿ ಕಡೆಯಿಂದ 100% ಸಪೋರ್ಟ್ ಅಂತೂ ಸಿಕ್ಕಿದೆ ಅಂತ ಹೇಳ್ತೀರಾ. ಸರ್, ಮಗನನ್ನು ತಾವು ನಟನಾಗಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರ್ ಆಗಿ ಟರ್ನ್ ಆಗಲಿ ಅಂತ ಆಶಿಸ್ತಿರೋ? ಅವ್ನು ಯಾವ ಕಡೆ ಬಂದರೂ ನನಗೆ ಇಷ್ಟನೇ. ಒಂದು ಪ್ರೊಡ್ಯೂಸರ್ ಆಗಿನೂ ಕೆಲಸ. ಸೊ ಕಿವಿ ಮಾತು ಏನಿರುತ್ತೆ ಪ್ರೊಡ್ಯೂಸರ್ ಆದರೂ ಅಂದರೆ? ಅಲ್ಲಲ್ಲ, ಅವ್ನು ಪ್ರೊಡ್ಯೂಸರ್ ಆಗಿ ಮಾಡೋಕ್ಕೋದ್ರೂ ನಾನು ಇಷ್ಟಪಡ್ತೀನಿ. ಆ್ಯಸ್ ಎ ಆರ್ಟಿಸ್ಟ್ ಆಗಿ ಕೆಲಸ ಮಾಡೋಕ್ಕೂ ನಾನು ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ನನ್ನ ಮಗ ಅವನು ಯಾವುದಾದ್ರು ಒಂದು ವಿಷಯದಲ್ಲಿ ಅವ್ನು ಮುಂದೆ ಬರಬೇಕು ಅನ್ನೋದೇ ನನ್ನ ಒಂದು. ನಮ್ಮ ತಂದೆ ಆಗಲಿ ನಮ್ಮ ಮನೇಲಿ ಯಾರೂ ಬಾಯ್ ಬಿಟ್ಟು ಇದನ್ನು ಕಲ್ತ್ಕೊಳ್ಳಿ, ಇದನ್ನು ಮಾಡಿ ಅಂತ ಎಲ್ಲರಿಂದನೂ ನಾವು ಅಬ್ಸರ್ವ್ ಮಾಡಿ ಕಲ್ತಿದ್ದೀವಿ. ನಮ್ಮ ತಂದೆ ಯಾವಾಗಲೂ ಒಂದು ಮಾತು ಹೇಳೋರು, ವ್ಯವಹಾರದಲ್ಲಿ ಪ್ರೊಡಕ್ಷನಲ್ಲಿ ಎಸ್ಪೆಷಲಿ ಪ್ರೊಡಕ್ಷನಲ್ಲಿ ನಾವು ಸೇವಿಂಗ್ ಏನು ಮಾಡ್ತೀವಿ ಶೂಟಿಂಗ್ ಟೈಮಲ್ಲಿ ಅದೇ ನಮ್ಮ ಫಸ್ಟ್ ಪ್ರಾಫಿಟ್ ಅಂತ. ಅದು ಅವ್ರಿಗೂ ಬಹುಶಃ ನೆನಪಿಲ್ವೇನೋ ಯಾವಾಗ ಹೇಳಿದ್ರು ಅಂತ. ಬಟ್ ನನಗೆ ಅವರು ಫಸ್ಟ್ ಟೈಮ್ ನಾನು ಕೇಳಿಸ್ಕೊಂಡಾಗ ಅದನ್ನು ನಾನು ಇವತ್ತವರೆಗೂ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೀವಿ. ಫಸ್ಟು ನೀವು ರೆವೆನ್ಯೂ ಏನಂದರೆ ಟಿಕೆಟ್ ಸೇಲಲ್ಲ, ಫಸ್ಟ್ ರೆವೆನ್ಯೂನೇ ನಿಮಗೆ ನೀವೇನು ಪ್ರೊಡಕ್ಷನಲ್ಲಿ ಸೇವ್ ಮಾಡ್ತೀರ ಅದೇ ನಿಮ್ಮ ಫಸ್ಟ್ ರೆವೆನ್ಯೂ ಅಂತ ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ. ಅದನ್ನು ನಾನು ಕಲ್ತಿದ್ದೀನಿ. ಆಮೇಲೆ ಅಡ್ಮಿನಿಸ್ಟ್ರೇಷನ್, ಭಾಳಷ್ಟು ಜನ ನನಗೆ ಹೇಳಿರೋದಿದೆ, ಬೇರೆ ಬೇರೆ ಡೈರೆಕ್ಟರ್ಸ್, ನಿಮ್ಮ ತಂದೆ ಥರ ನಾವು ಒಬ್ಬ ಫಿಲ್ಮ್ ಅಡ್ಮಿನಿಸ್ಟ್ರೇಟರ್ ನಾವು ನೋಡಿಲ್ಲ ಅಂತ.
ಯಾರ್ಯಾರಿಗೆ ಈಗ ಡೈರೆಕ್ಟರ್ ಇರ್ತಾರೆ, DOP ಇರ್ತಾರೆ, ಈ ಮ್ಯೂಸಿಕ್ ಡೈರೆಕ್ಟ್ರು, ಸಿಂಗರ್, ಯಾರ್ಯಾರಿಗೆ ಏನೇನು ಯಾವಾಗ ಬೇಕು ಅನ್ನೋದನ್ನ ಮುಂಚೆನೇ ಅರ್ಥಕೊಂಡು ಅದನ್ನು ರೆಡಿ ಮಾಡಿ ಅವ್ರು ಇಡ್ತಿದ್ದೀರಂತೆ. ಈ ಥರ ಭಾಳಷ್ಟು ಸ್ಟೋರೀಸ್ ನಾನು ಅವರ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾನು ಕೇಳಿದ್ದೀನಿ. ಇವೆಲ್ಲ ನಮಗೆ ಒಂಥರ ಏನು ಹೇಳಿ, ನೀವಾಗಲೇ ಹೇಳಿದ್ರಿ ಲೈಬ್ರರಿ, ಇದು ಒಂಥರ ಲೈಬ್ರರಿ ಎನ್ಸೈಕ್ಲೋಪೀಡಿಯಾ ಥರ ನಮಗೆ ಸಾಕಷ್ಟು. ನಾವು ಶೂಟಿಂಗ್ ಮಾಡಿ ನಿಂಬಿ ಹಬ್ಬನ ಮ್ಯಾಗ ಶೂಟಿಂಗ್ ಮಾಡಬೇಕಂದ್ರೆ ಸಾಕಷ್ಟು ಇದನ್ನೆಲ್ಲ ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡ್ತೇವೆ. ಹೌದಲ್ವ ಸರ್, ಎಷ್ಟು ಕರೆಕ್ಟು, ಆದಷ್ಟು ಕೆಲವೊಂದು ಆಗಿದ್ದನ್ನೆಲ್ಲ ಅಳವಡಿಸ್ಕೊಳ್ಳೋಕ್ಕೆ ಆ್ಯಸ್ ಎ ಟೀಮ್ ನಾವು ಪ್ರಯತ್ನ ಮಾಡಿದ್ದೀವಿ. ಸೊ ಮಲೆನಾಡೇ ಸುಂದರ, ಮಲೆನಾಡನ್ನು ಇನ್ನಷ್ಟು ಸುಂದರವಾಗಿ ತೋರಿಸಿದ್ದೀರಾ. ಟೀಸರ್ ನೋಡಿದ ತಕ್ಷಣ ಅನಿಸುತ್ತೆ ವಾವ್ ಅಂತ. ವಿಜುವಲ್ ಟ್ರೀಟ್ ಅಂತೂ 100%. ಸೊ ಹೇಗೆ ಅನ್ನಿಸ್ತು ಮಲೆನಾಡನ್ನು ತೋರಿಸ್ತಾರೆ, ಮಲೆನಾಡು ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಚಿತ್ರದಲ್ಲಿ ಅಂತ ಕೇಳಿದಾಗ? ಅವರು ನನ್ನ ಕತೆ ಹೇಳಿದ್ರು ಸರ್, ಇದು ಅವಾಗ ಹೇಳಿದ್ರು ಇದು ಮಲೆನಾಡಿನಲ್ಲಿ ನಡೆಯೋ ಒಂದು ಕತೆ. ಯಾಕಂದರೆ ಇದು ಒಬ್ಬ ಅಮ್ಮ ಮಗನ ಬಾಂಧವ್ಯ ಹೇಳೋವಂಥ ಒಂದು ಕತೆ. ಅಂದರೆ ಕಾರಣಾಂತರಗಳಿಂದ ಆ ತಾಯಿ ಮಗನ ಚಿಕ್ಕ ವಯಸ್ಸಲ್ಲೇ ದೂರ ಇಟ್ಟು ಬೆಳೆಸಿದ್ರು. 25 ವರ್ಷ ಆದಮೇಲೆ ಅವನು ಬರ್ತಾನೆ. ಅವ್ರು ಹೇಳಿದ್ರು ಸರ್, ನನಗೆ ಈ ಸೆಂಟಿಮೆಂಟ್ನ ನನಗೆ ಜನಕ್ಕೆ ತಲುಪಿಸೋಕ್ಕೆ, ಸ್ಕ್ರೀನ್ ಮೇಲೆ ತೋರಿಸೋಕ್ಕೆ ನನಗೆ ಅಂಥ ಒಂದು ಬ್ಯಾಕ್ ಡ್ರಾಪೇ ಬೇಕು. ನಾವು ಸುಂದರವಾಗಿ ತೋರಿಸಿದ್ದೀವಿ ಅಂತ ಹೇಳೋದಕ್ಕಿಂತ ಮೇಡಮ್, ಮಲೆನಾಡೇ ನಿಮ್ಗೆ ಗೊತ್ತು, ಅಷ್ಟು ಸುಂದರ. ನಾವು ಯಾವಾಗಲೂ ಮಾತಾಡ್ಕೊಳ್ತೀವಿ ಸರ್, ನೀವು ಸುಮ್ಮನೆ ಕಾರಲ್ಲಿ ಹೋಗ್ತಾ ಇರಿ ಅಲ್ಲಿ ರೋಡಲ್ಲಿ 2 ಕಿಲೋಮೀಟ್ರಿಗೆ ನಿಲ್ಲಿಸಿದ್ರು ಇಲ್ಲಿ ಲೆಫ್ಟು ಅಲ್ಲೊಂದು ರೈಟ್ ತಗೊಂಡು ಎಲ್ಲ ಕಡೆ ಒಂದು ನಿಮ್ಗೆ ಸುಂದರವಾದ ಒಂದು ಲೊಕೇಶನ್ನು ಕಾಣುತ್ತೆ. ಆದಷ್ಟು ನಮಗೆ ಎಲ್ಲೆಲ್ಲಿ ಸಾಧ್ಯ ಆಗಿದೆ ನಾವು ಶೂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮೇಯ್ನಾಗಿ ಚಿಕ್ಕಮಗಳೂರು ಟೌನಿಂದ ಒಂದು 25 ಕಿಲೋಮೀಟ್ರ್ ಮಲಂದೂರು ಅನ್ನೋ ಒಂದು ಗ್ರಾಮ ಇದೆ, ಅಲ್ಲೇ ನಾವು ಮೇಜರಾಗಿ ಶೂಟಿಂಗ್ ಮಾಡಿರೋದು. ಮಲಂದೂರಲ್ಲಿ ಬಾಗ್ಮನೆ ಫ್ಯಾಮಿಲಿ ಗೊತ್ತಲ್ಲ, ನಮ್ಮ ಅಶ್ವಿನಿ ಅತ್ತೆಯವರ ಅವರ ಮೂಲ ಮನೆ ಇದೆ ಅಲ್ಲೊಂದು. ಅದು ಸುಮಾರು ಒಂದು 250ಕ್ಕಿಂತ ಹೆಚ್ಚು ವರ್ಷ ಹಳೇದಂತೆ ಮನೆ. ಅಲ್ಲಿನವರು ಹೇಳಿದ್ರು, ಅಲ್ಲಿ ಆ ಮನೆಯಲ್ಲಿ ಶೂಟ್ ಮಾಡಿದ್ವಿ. ಭಾಳ ಇನ್ನೂ ಹಳೆಯ ಕಾಲದ ಮನೆ, ಹಾಗೆ ಅವರು ರಿಟೈನ್ ಮಾಡಿದ್ದಾರೆ. ಹಾಗೆ ಸುತ್ತಮುತ್ತ ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ, ಆಮೇಲೆ ರಂಗನ ಬೆಟ್ಟ ಅಂತ ಒಂದು ಜಾಗ, ಚಿಕ್ಕಮಗಳೂರು ಸುತ್ತಮುತ್ತ ಸಾಕಷ್ಟು ನಾವು ಶೂಟ್ ಮಾಡಿದ್ವಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಜಾಗ ಬಂಗಾರದ ಮನುಷ್ಯದಲ್ಲಿ ಸಾಂಗ್ ನಗು ನಗುತ್ತಾ ನಲಿನಲ್ಲಿ ಒಂದು ಸ್ಪಾಟಲ್ಲಿ ಶೂಟ್ ಮಾಡೋ ಅದೊಂದು 2 ಮಂಟಪ ಇದೆ. ಆ ಮಂಟಪಕ್ಕೆ ಭಾಳ ಹಳೆಯ ಹಿಸ್ಟ್ರಿ ಇದೆ. ಅದು ದಸರಾಗೋಸ್ಕರ ಮಾಡಿದ್ದು ಮಂಟಪ ಅಂತ. ಅದನ್ನು ಮೂರ್ತಿ ಅನ್ನೋ ಒಬ್ಬರು ಜರ್ನಲಿಸ್ಟ್ ಚಿಕ್ಕಮಗಳೂರವರು, ಅವರು ನಮ್ಮ ತಾತನ ದೊಡ್ಡ ಫ್ಯಾನ್. ಅವ್ರು ನನ್ನನ್ನು ಕರ್ಕೊಂಡೋಗಿ ಸರ್ ಈ ಜಾಗ ನೋಡಿ ನಿಮಗೆ ತೋರಿಸ್ಬೇಕು ಅಂತ ನಾನು ತುಂಬ ದಿನದಿಂದ ಕಾಯ್ತಾ ಇದೆ. ಅವರು ಹೇಳಿದ್ರು ಇಲ್ಲ ಸರ್ ನೀವು ಇಲ್ಲಿ ಶೂಟ್ ಮಾಡಲೇಬೇಕು ಅಂತ. ನಾನು ನಮ್ಮ ಡೈರೆಕ್ಟರ್ ಎಲ್ಲ ಹೋಗಿದ್ದೆ ಆ ಜಾಗ ನೋಡೋಕ್ಕೆ. ಅವ್ರಿಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ ಇಲ್ಲ ಸರ್ ನಾನು ತೆಗಿಲೇಬೇಕು ಇಲ್ಲೊಂದು ಶಾರ್ಟ್ ಅಂತೇಳಿ. ಶೆಡ್ಯೂಲ್ ಮುಗ್ದೋಗಿತ್ತು, ಆದ್ರೂ 2 ದಿನ ಆದಮೇಲೆ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡು 1 ದಿನ ಬರೀ ಆ ಜಾಗದಲ್ಲಿ ಶೂಟ್ ಮಾಡಬೇಕು ಅಂತ. ಸ್ಮಾಲ್ ಸೀಕ್ವೆನ್ಸೇ ತೆಗ್ದಿರೋದಲ್ಲಿ, ಬಟ್ ಅಲ್ಲಿ ಅದೆಲ್ಲ ನಾನು ಭಾಗ್ಯ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಬಹುಶಃ ಅಲ್ಲಿ ಆ ಸ್ಪಾಟಲ್ಲಿ ಯಾವ್ದು ಶೂಟಿಂಗ್ ಮಾಡಿದ್ದಾರೆ ಬೇರೆ ಸಿನಿಮಾ ನಂಗೆ ಗೊತ್ತಿಲ್ಲ. ಬಟ್ ಅದೇ ಜಾಗದಲ್ಲಿ ನಮಗೆ ಶೂಟಿಂಗ್ ಮಾಡೋದು ಸಿಕ್ಕಿದ್ದು ಖಂಡಿತ ಲಕ್ ಮೇಡಮ್. ಸೊ ಒಂದು ಪೊಯೆಟಿಕ್ ಜರ್ನಿ ಇರುತ್ತೆ ಚಿತ್ರದಲ್ಲಿ. ಅಂದರೆ ಸಂಗೀತಕ್ಕೆ ಎಷ್ಟು ಪ್ರಾಮುಖ್ಯತೆ ನೀಡಿದ್ದೀರಾ ಮೇಡಮ್? ಇದರ ಭಾಳ ಒಂದು ಮುಖ್ಯವಾದ ಅಂಶ ಜೀವಾಳ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಪಳನಿ ಸೇತುಪತಿ ಅಂತ ಹೇಳಿ ಅವರು ಹಂಸಲೇಖ ಸರ್ ಜೊತೆ ಇದ್ದವರು ಮುಂಚೆ, ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ಭಾಳ ಸೊಗಸಾಗಿ ಮೂಡಿ ಬಂದಿದೆ. 4 ಹಾಡಿದೆ. ಹಾಡುಗಳು ನಾವು ಕಂಪೋಸ್ ಮಾಡೋದು ಫುಲ್ ಹಾಡಾದ್ರೂ ಪಿಕ್ಚರೈಸ್ ಮಾಡಿರೋದು ಬರೀ ಅರ್ಧ ಹಾಡು, ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ವಿ. ಹೌದು, ಬಟ್ ಅಂದರೆ ಅದನ್ನು ಅಷ್ಟೇ ನಮ್ಮ ಡೈರೆಕ್ಟ್ರು ತುಂಬ ವರ್ಕ್ ಮಾಡೋರು ಹೇಳಿದ್ರು, ಈ ಸಿನಿಮಾನ ಸರ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಕಥೆನ ಆ ಫೀಲ್ನ ಎತ್ತಿಡಿಯೋಕ್ಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಅವರು ಮಾಡಿಸಿದ್ದಾರೆ. ನೀವು ಖಂಡಿತ ಅದನ್ನು ಎಂಜಾಯ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ದಟ್ಸ್ ನೈಸ್. ಅಮ್ಮ, ನೀವು ಟೀಸರ್ ನೋಡಿದಾಗ ಹೇಗೆ ಅನ್ನಿಸ್ತು? ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದಾಗ ಒಂದು ಖುಷಿ ಆಯಿತು, ಟೀಸರ್ ನೋಡಿದಾಗ ಅವ್ರು ಆ್ಯಕ್ಟಿಂಗ್ ನೋಡಿ ಹೇಗೆ ಅನ್ನಿಸ್ತು? ಏನಾದರೂ ಕಿವಿ ಮಾತು ಹೇಳಿದ್ದೀರಾ? ಖುಷಿ ಆಯಿತು, ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನಾನು ಅವ್ನಿಗೆ ಕಿವಿ ಮಾತು ಹೇಳಿದೆ. ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ. ಓಕೆ, ಇವ್ರನ್ನ ಆನ್ ಸ್ಕ್ರೀನಲ್ಲಿ ನೋಡಿದಾಗ ಏನಾದರೂ ಹೋಲಿಕೆ ನಮ್ಮ ಫ್ಯಾಮಿಲಿಯನ್ನ ಇವ್ರು ನೋಡ್ದಂಗೆ ಆಗುತ್ತೆ ಅಂತ ಅನಿಸಿದ್ದೇನಾದರೂ ಇದೆಯಾ ಆ್ಯಕ್ಟಿಂಗ್ನಲ್ಲಿ? ಗಡ್ಡ ಬಿಟ್ಕೊಂಡಿರೋದು ನೋಡಿದ್ರೆ ಅಪ್ಪಾಜಿ ಇದು ಫಸ್ಟ್ ಪಿಕ್ಚರ್ಲಿ ಕಾಣಿಸ್ತಾ ಇದ್ರಲ್ಲ ಹಂಗೆ ಕಾಣಿಸ್ತದೆ. ಇಟ್ಸ್ ಅ ಬೆಸ್ಟ್ ಕಾಂಪ್ಲಿಮೆಂಟ್. ಖುಷಿ ಆಯ್ತಾ? ಹೌದು, ನಮ್ಮ ಅಮ್ಮನೂ ಹೇಳಿದ್ದಾರೆ. ನಮ್ಮ ಚಿಕ್ಕಮ್ಮನೂ ಒಂದ್ಸಲಿ ಇದು ಆ್ಯಕ್ಟಿಂಗ್ ಎಲ್ಲ ಬರೋಕ್ಕೆ ಮುಂಚೆ ಒಂದ್ಸಲಿ ನೋಡಿದಾಗ ಹೇಳಿದೆ, ಸೇಮ್ ಅಪ್ಪಾಜಿ ಥರ ಕಾಣ್ತೀಯ ಇದು ಬೇಡ್ರ ಕಣ್ಣಪ್ಪ ಪಿಕ್ಚರಲ್ಲಿ ಅಂತ.
ಅಫ್ಕೋರ್ಸ್ ಮೇಡಮ್, ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ನನಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.